ಕಂದಾಯ ಭವನದ ಕರ್ಮಕಾಂಡದ ಸ್ಟೋರಿ. ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಕಚೇರಿಗಳಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಯಾವಾಗ ಬೇಕಾದರೂ ಬರಬಹುದು, ಯಾವಾಗ ಬೇಕಾದರೂ ಹೋಗಬಹುದು. ಆದರೆ ಸಾರ್ವಜನಿಕರು ಮಾತ್ರ ಕೆಲಸಕ್ಕಾಗಿ ಸರ್ಕಾರಿ ಕಚೇರಿಗಳನ್ನು ಅಲಿಯಲೇಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಂಗಳೂರಿನ ಕೆಜಿ ರಸ್ತೆಯ ಕಂದಾಯ ಭವನದ ಬೆಂಗಳೂರು ದಕ್ಷಿಣ ಮತ್ತು ಉತ್ತರ ತಾಲೂಕಿನ ಕಚೇರಿಗಳಲ್ಲಿ ಸಮಯಕ್ಕೆ ಸರಿಯಾಗಿ ಅಧಿಕಾರಿಗಳು ಬರ್ತಾ ಇಲ್ವಂತೆ. ಬೆಳಗ್ಗೆ 11 ಗಂಟೆ ಆದರೂ ಕೂಡ ಅಧಿಕಾರಿಗಳು ಹಾಜರಾಗ್ತಾ ಇಲ್ಲ. ಆಧಾರ್ ಕಾರ್ಡು, ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಲಿಕ್ಕೆ ಸಾರ್ವಜನಿಕರು ಕಾದು ಕಾದು ಸುಸ್ತಾಗಿದ್ದಾರೆ. ಅಧಿಕಾರಿಗಳ ವಿರುದ್ಧ ಹಿಡಿಶಾಪವನ್ನು ಹಾಕುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಚೇರಿಗಳ ಮುಂದೆ ರೇಷನ್ ಕಾರ್ಡ್ ಸಮಸ್ಯೆ, ಪಿಂಚಣಿ ಸಮಸ್ಯೆ, ಆಧಾರ್ ಸಮಸ್ಯೆ ಅಂತೇಳಿ ದಿನಕ್ಕೆ ಸಾವಿರಾರು ಸಾರ್ವಜನಿಕರು ಕಚೇರಿಗಳ ಮುಂದೆ ಕಾದು ನಿಂತರೂ ಕೂಡ ಅಧಿಕಾರಿಗಳು ಇನ್ನೂ ಕಚೇರಿಗೆ ಬಂದಿರಲ್ಲ. ಕಚೇರಿಗಳ ಮುಂಭಾಗದಲ್ಲಿ ಸಾರ್ವಜನಿಕರು ಯಾವ ರೀತಿಯಾದಂಥ ಪರಿಪಾಟಲು ಪಡ್ತಾ ಇದ್ದಾರೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನಾನಿವತ್ತು ಕೆಜಿ ರಸ್ತೆಯಲ್ಲಿರ್ತಕ್ಕಂಥ ಕಂದಾಯ ಭವನದಲ್ಲಿ, ಈ ಕಂದಾಯ ಭವನದ ಮುಂಭಾಗದಲ್ಲಿ ಈಗಾಗಲೇ ಸಾರ್ವಜನಿಕರು ಅಂದರೆ ಆಧಾರ್ ಮತ್ತು ರೇಷನ್ ಕಾರ್ಡ್ ತಿದ್ದುಪಡಿಗೋಸ್ಕರ ಅಂತೇಳಿ ನಿಂತಿರುವಂಥದ್ದು. ಅಂದರೆ ತುಂಬ ಸಮಯದಿಂದ ಕಾಯ್ತಾ ಇದ್ದಾರೆ. ಬೆಳಗ್ಗೆ 11 ಗಂಟೆ ಆದರೂ ಕೂಡ ಇನ್ನೂ ಅಧಿಕಾರಿಗಳು ಯಾರೂ ಕೂಡ ಬಂದಿಲ್ಲ. ಬೆಳಗ್ಗೆಯಿಂದನೂ ಕೂಡ ಇವರು ಕಾಯ್ತಾ ಇರುವಂಥದ್ದು. ಇದು ಇಲ್ಲಿ ಇರ್ತಕ್ಕಂಥ ಸಮಸ್ಯೆ. ಬೆಂಗಳೂರು ಉತ್ತರ ತಾಲೂಕಿಗೆ ಸಂಬಂಧಪಟ್ಟಿದ್ದಂಥ ವಿಭಾಗ ಇದು. ಈ ವಿಭಾಗದಲ್ಲಿ ಸಾವಿರಾರು ಸಮಸ್ಯೆಗಳನ್ನು ಕೇಳಿಕೊಂಡು ಪರಿಹಾರಕ್ಕೋಸ್ಕರ ಸಾರ್ವಜನಿಕರು ಬಂದರೆ ಅವರಿಗೆ ನ್ಯಾಯನೇ ಸಿಗ್ತಾ ಇಲ್ಲ. ಇಲ್ಲಿ ನಿಂತಿರುವಂಥವ್ರನ್ನ ಮಾತಾಡ್ತೀನಿ. ಮೇಡಮ್ ನಮಸ್ತೆ, ತಾವು ಏನು ಸಮಸ್ಯೆ ಅಂತ ಬಂದಿದ್ದಾರೆ? ಎಷ್ಟೊತ್ತಿಂದ ಕಾಯ್ತಾ ಇದ್ದೀರಾ? 9 ಗಂಟೆಯಿಂದ ಕಾಯ್ತಾ ಇದ್ದೀವಿ. ಅಂದ್ರೆ ರೇಷನ್ ಕಾರ್ಡ್ ಚೇಂಜ್ ಮಾಡಿಸಿದ, ನೇಮೇ ಚೇಂಜ್ ಆಗಿಲ್ಲ. ಗೃಹಲಕ್ಷ್ಮಿ ಮಾಡ್ಸೋಣ ಅಂತ ಸೈಬರ್ಗೆ ಹೋದ್ರೆ ನಿಮ್ಮದು ಕೆಂಪಮ್ಮ ಅಂತ ಚೇಂಜ್ ಆಗಿಲ್ಲ, ವುಡ್ ಆಫೀಸ್ಗೆ ಹೋಗಿ ಅಂತಾರೆ. ಬಂದು 8 ಗಂಟೆ 9 ಗಂಟೆಯಿಂದ ಕಾಯ್ತೇವೆ. ಒಬ್ಬರು ಬಂದೇ ಇಲ್ಲ ಸರ್. ಯಾರು ಬಂದಿಲ್ಲ? ಟೈಮ್ ಎಷ್ಟೀಗ? ಗೊತ್ತಿಲ್ಲ ನಮ್ಗೆ ಟೈಮ್ಗೆ. 11 ಗಂಟೆ ಆಗಿದೆ. ಆಯ್ತು. ತಮಗೇನು ಸಮಸ್ಯೆ ಆಗಿದೆ? ತಾವು ಎಷ್ಟೊತ್ತಿಂದ ಕಾಯ್ತಾ ಇದ್ದೀರಾ? ಇದೇ ಮೊದಲ ಇನ್ನು ಬಂದು ವಾಪಸ್ ಹೋಗ್ತಾ ಇದ್ದೀರಾ? ಇದೇ ಫಸ್ಟ್ ಸರ್. ಓಕೆ. ರೇಷನ್ ಕಾರ್ಡ್ದು ತಮ್ಸ್ಕೊಡಕ್ಕೆ ಬಂದಿರೋದು. ಇಲ್ಲಿಲ್ವಾ ಯಾರು? ಬಂದಿಲ್ಲ ಆಫೀಸರ್ಸ್. ಓಕೆ. ಅಷ್ಟೇ. ತಮ್ದೇನು ಸಮಸ್ಯೆ ಮೇಡಮ್? ಇಬ್ರು ಜೊತೆಲಿ ಬಂದಿದ್ದೀನಿ. ಇವತ್ತು 9:30 9:30. ಏನು ಹೇಳ್ತಾರೆ? ಯಾರು ಹೇಳಿಲ್ವಾ? ಯಾರು ಏನು ಹೇಳಿ, ಇಲ್ಲೇ ನಿಂತಿರಿ, ಬರ್ತಾರೆ ಅಂತ ಹೇಳ್ತಾರೆ ಅಷ್ಟೇ. ಇನ್ನೂ ಯಾರು ಬಂದಿಲ್ಲ. ಇದೇ ರೀತಿಯ ಒಂದು ಚಿತ್ರಣ ತೋರಿಸ್ತಾ ಹೋಗ್ತೀನಿ. ಇಲ್ಲದೇ ಅಲ್ಲಿ ಕೂಡ ಸಾಕಷ್ಟು ಜನ ಕಾದು ಕುಳಿತಿರುವಂಥದ್ದು ನಮಗೆ ಕಣ್ಣು ಮುಂದಿಗೆ ಬರ್ತಾ ಇರ್ತಕ್ಕಂಥದ್ದು. ಸಾರ್ವಜನಿಕರು ಬಂದು ಅಧಿಕಾರಿಗಳನ್ನು ಕಾಯಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಿಜಕ್ಕೂ ಇಂತಹ ಶೋಚನೀಯ ಅಂದರೆ ನಿರ್ಲಕ್ಷ್ಯತನದ ಅಧಿಕಾರಿಗಳು ಯಾಕೆ ಬೇಕು ಅಂತ ಪ್ರಶ್ನೆ ಮೂಡ್ತಾ ಹೋಗುತ್ತೆ ನಮಗೆ. ಇಂತಹ ಅಧಿಕಾರಿಗಳು ಬೇಕಾಬಿಟ್ಟು ಬಂದಂಥ ಸಮಯದಲ್ಲಿ ಬಂದು ಹೋಗುವಂಥದ್ದು ಮಾಡ್ತಾ ಇದ್ದಾರೆ. ಸಮಯ 10:15 11 ಗಂಟೆ ಆದರೂ ಕೂಡ ಇನ್ನೂ ಸರ್ಕಾರಿ ಕಚೇರಿಗಳಿಗೆ ಅಧಿಕಾರಿಗಳು ಬಂದಿಲ್ಲ, ಸಾರ್ವಜನಿಕರ ಸಮಸ್ಯೆಗಳನ್ನು ಕೇಳಿಲ್ಲ ಅಂತಂದರೆ ನಿಜಕ್ಕೂ ಎಲ್ಲಿಗೆ ಹೋಗಿದೆ ಅಂತಲೇ ಊಹೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಎಚ್ಚೆತ್ತುಕೊಂಡು ಸಂಬಂಧಪಟ್ಟ ಅಧಿಕಾರಿಗಳು ಈ ಒಂದು ಕ್ರಮವನ್ನು ಜರುಗಿಸ್ತಾರೆ. ಅಧಿಕಾರಿಗಳು ಸರಿಯಾದ ಸಮಯಕ್ಕೆ ಬರುವಂಥ ರೀತಿಯಲ್ಲಿ ಬಂದು ಸಾರ್ವಜನಿಕರ ಸಮಸ್ಯೆಯನ್ನು ಆಲಿಸ್ತಾರೆ ಅಂತೇಳಿ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆ ಲೋಕೇಶ್ ಕೊಡೋದಲ್ಲ, ಪಬ್ಲಿಕ್ ಟಿವಿ ಬೆಂಗಳೂರು.